ಉತ್ತರ ಕರ್ನಾಟಕದ ರೊಟ್ಟಿ ಊಟದಲ್ಲಿ ಮೊಸರು, ಚಟ್ನಿ ಪುಡಿ ಮತ್ತು ಎಣ್ಣೆಗಾಯಿ ಪಲ್ಯ. ಚಟ್ನಿ ಪುಡಿಗಳಲ್ಲಿ ಒಂದಾದಂಥ ಗುರೋಳ ಚಟ್ನಿ ಮತ್ತು ಪಲ್ಯಕ್ಕೆ ಬೇಕಾದಂಥ ಗುರೋಳ ಪುಡಿ ಕೇವಲ 10 ರಿಂದ 15 ನಿಮಿಷಗಳಲ್ಲಿ ತಯಾರಿಸುವ ಊಟದ ಟೇಸ್ಟ್ ಚೇಂಜರ್ ಆದಂಥ ಗುರೋಳ ಚಟ್ನಿ ಮತ್ತು ಗುರೋಳ ಪುಡಿಯನ್ನು ತಯಾರಿಸೋಣ. ಸ್ಕಿಪ್ ಮಾಡಿದ ನೋಡ್ರಿ, ಅಂದ್ರೆ ನಿಮಗೆ ಪೂರ್ತಿ ಅರ್ಥ ಆಗತ್ತೆ, ನೀವು ಮಾಡ್ಕೊಳಕ ಸುಲಭ ಆಗುತ್ತೆ. ಒಂದು ಬಟ್ಟಲು ಗುರೋಳನ್ನ ರೊಟ್ಟಿ ಹಂಚಿನಲ್ಲಿ ಮೀಡಿಯಂ ಲೋ ಫ್ಲೇಮ್ನಾಗ ಹುರಿಬೇಕು. ಹೈ ಫ್ಲೇಮ್ ಇದ್ರೆ ಬೇಗ ಕಪ್ಪಾಗಿ ಚಟ್ನಿ ಆಗಲಿ ಪುಡಿ ಆಗಲಿ ಚೆನ್ನಾಗಿ ಆಗೋದಿಲ್ಲ. ಚಟಪಟ ಅನ್ನೋ ತನಕ ಹುರಿಬೇಕು. ಈಗ ಚಟಪಟ ಅನ್ಲಿಕ್ಕತ್ತಾವ್ರಿ. ಈಗ ಹಂಚಿನಿಂದ ತಾಟಿಗೆ ಗುರೋಳನ್ನ ತೆಗೆದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಇಡಬೇಕು. ಯಾಕಂದ್ರೆ ಬಿಸಿದ ಮಿಕ್ಸಿ ಜಾರಿಗೆ ಹಾಕಕ್ಕಾಗೋದಿಲ್ಲ. ಈಗ ಮಿಕ್ಸಿ ಜಾರಿಗೆ ಅರ್ಧದಷ್ಟು ಗುರೋಳನ್ನ ಹಾಕಿ 1 ಗಡ್ಡಿ ಬೆಳ್ಳುಳ್ಳಿ ಹೆಸರುಗಳನ್ನ, 2 ಚಮಚ ಸಕ್ಕರೆನ, 1 ಚಮಚ ಉಪ್ಪು, 2 ಚಮಚ ಖಾರ ಪುಡಿ. ಬೇಕಾದವರು ಆಪ್ಷನಲ್ ಅದು ಕೊಬ್ಬರಿ ಹಾಕೊಳ್ಳೋದು. ನಾನು ಕೊಬ್ಬರಿ ಹಾಕ್ತಾ ಇಲ್ಲ, ಒಣ ಕೊಬ್ಬರಿನ ಹಾಕಬೇಕು. 1 ಹಿಡಿಯಷ್ಟು ಕರಿಬೇವು, ಈಗ ಚಟ್ನಿ ಪುಡಿ ರೆಡಿ ಆಯ್ತ್ರಿ. ಈ ಚಟ್ನಿ ಪುಡಿನ ಊಟದಲ್ಲಿ ಉಪಯೋಗಿಸೋದು. ರೊಟ್ಟಿ ಜೊತೆಗೆ ಮೊಸರಿನಲ್ಲಿ ಚಟ್ನಿ ಹಾಕೊಳ್ಳೋದು. ಚಟ್ನಿ, ಮೊಸರು, ಅನ್ನ ಈ ರೀತಿನೂ ಊಟ ಮಾಡಬಹುದು. ಇದು ಬೇಗ ಕೆಡೋದಿಲ್ರಿ ಚಟ್ನಿ ಪುಡಿನ. ಮತ್ತು ಇದನ್ನ ಡಬ್ಬಿ ಒಳಗೆ ಸ್ಟೋರ್ ಮಾಡಿಟ್ಕೋಬಹುದು. ಫ್ರಿಜ್ನಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಈಗ ಉಳಿದಂಥದ್ದು ಗುರೋಳಿನ ಅರ್ಧದಷ್ಟು ಉಳಿದಿದ್ವಲ್ಲ, ಅವನ್ನ ಮತ್ತೆ ಜಾರಿಗೆ ಹಾಕೋತಾ ಇದ್ದೀನಿ. 2 ಬೇಳೆ ಬೆಳ್ಳುಳ್ಳಿ, 1 ದಳ ಕರಿಬೇವು, ಟೇಸ್ಟಿಗೋಸ್ಕರ ಅಷ್ಟ ಸ್ವಲ್ಪ ಉಪ್ಪು, ಈಗ ಗುರೋಳ ಪುಡಿ ಆಯ್ತು. ಇದನ್ನ ಎಣ್ಣೆಗಾಯಿ ಪಲ್ಯಕ್ಕೆ ಮತ್ತು ಹೀರೆಕಾಯಿ ಪಲ್ಯ, ತರಕಾರಿಗಳ ಪಲ್ಯಕ್ಕೆ ಉಪಯೋಗಿಸುವ ಚಟ್ನಿ. ತರಕಾರಿಗಳಿಂದ ತಯಾರಿಸುವ ಚಟ್ನಿಗಳಾದಂಥ ಟೊಮೆಟೊಕಾಯಿ ಚಟ್ನಿ ಇರ್ಬೋದು, ಬದನೆಕಾಯಿ ಚಟ್ನಿ ಇರ್ಬೋದು, ಎಲ್ಲವಕ್ಕೂ ಹಾಕೋಬಹುದು. ಸೊಪ್ಪಿನ ಪಚಡಿಗಳಿಗೆ ಹಾಕೋಬಹುದು. ಗುರೋಳ ಚಟ್ನಿ ಅಂದ್ರೆ ಊಟದಲ್ಲಿ ಬಳಸೋದು. ಗುರೋಳ ಪುಡಿ ಅಂದ್ರೆ ಅಡಿಗೆ ಒಳಗೆ ಉಪಯೋಗಿಸೋದು. ಗುರೋಳ ಚಟ್ನಿ ಮತ್ತು ಗುರೋಳ ಪುಡಿಯನ್ನ ನೀವು ಈ ರೀತಿ ತಯಾರಿಸಿ ಉಪಯೋಗಿಸ್ರಿ. ಅಡುಗೆ ಮತ್ತು ಊಟದ ರುಚಿಯನ್ನ ಸವಿಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.